ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ಈ ಬಾರಿ ಅಧಿಕ ಮಾಸವು ಜ್ಯೇಷ್ಠ ಮಾಸದಲ್ಲಿ ಬಂದಿದೆ. ಇದಕ್ಕೆ ಅಧಿಕ ಜ್ಯೇಷ್ಠ ಮಾಸ ಎಂದು ಕರೆಯುತ್ತಾರೆ. ಅಂದರೆ ಅಧಿಕ ಮಾಸವು 2026 ಮೇ 17 ರವಿವಾರದಿಂದ ಪ್ರಾರಂಭವಾಗಿ ಜೂನ್ 15 2026 ಸೋಮವಾರದವರೆಗೆ ಇರುತ್ತದೆ. ಅಂದರೆ ಜ್ಯೇಷ್ಠ ಮಾಸದ ಪ್ರತಿಪದೆಯಿಂದ ಜ್ಯೇಷ್ಠ ಮಾಸದ ಅಮಾವಾಸ್ಯೆವರೆಗೆ ಈ ಅಧಿಕ ಮಾಸವನ್ನು ಆಚರಿಸಲಾಗುತ್ತದೆ. ಈ ಅಧಿಕ ಮಾಸಕ್ಕೆ ಮಲಮಾಸ, ಪುರುಷೋತ್ತಮ ಮಾಸ ಎಂತಲೂ ಕರೆಯುತ್ತಾರೆ. ಸೌರಮಾನದ ಪ್ರಕಾರ 365 ದಿನಗಳು ಹಾಗೂ ಚಂದ್ರಮಾನದ ಪ್ರಕಾರ 354 ದಿನಗಳು ಇರುತ್ತವೆ. ಇದರಲ್ಲಿ 11 ದಿನಗಳ ವ್ಯತ್ಯಾಸವು ಪ್ರತಿ ವರ್ಷ ಬರುತ್ತದೆ. ಈ ವ್ಯತ್ಯಾಸವನ್ನು ಸರಿದೂಗಿಸಲು ಸುಮಾರು 3 ವರ್ಷ, ಅಂದರೆ 33 ತಿಂಗಳಿಗೊಮ್ಮೆ ಅಧಿಕ ಮಾಸವು ಸಂಭವಿಸುತ್ತದೆ. ಹೀಗೆ ಅಧಿಕ ಮಾಸವನ್ನು ಆಚರಿಸಬೇಕು. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡುವುದಕ್ಕೆ ಸಂಕ್ರಮಣ ಎಂದು ಕರೆಯುತ್ತಾರೆ. ಯಾವ ತಿಂಗಳಲ್ಲಿ ಸೂರ್ಯ ಸಂಕ್ರಮಣ ಬರುವುದಿಲ್ಲವೋ ಆ ಮಾಸಕ್ಕೆ ಅಧಿಕ ಮಾಸ ಎಂದು ಕರೆಯುತ್ತಾರೆ. ಅಧಿಕ ಮಾಸದಲ್ಲಿ 33 ಸಂಖ್ಯೆಗೆ ಬಹಳ ಮಹತ್ವವಿದೆ. 33 ಎಂದರೆ ಅಷ್ಟವಸುಗಳು, 11 ರುದ್ರರು, 12 ಆದಿತ್ಯರು ಹಾಗೂ 2 ಪ್ರಜಾಪತಿಗಳು. ಹೀಗೆ ಒಟ್ಟು 33 ದೇವತೆಗಳ ಪ್ರೀತ್ಯರ್ಥವಾಗಿ ಅಧಿಕ ಮಾಸದಲ್ಲಿ ಮಹತ್ವವಿದೆ. ಅಧಿಕ ಮಾಸದಲ್ಲಿ ಮಂಗಳ ಕಾರ್ಯಗಳಾದ ಉಪನಯನ, ಮದುವೆ, ಗೃಹ ಪ್ರವೇಶ, ನಾಮಕರಣ, ಭೂಮಿ ಪೂಜೆ, ಹೊಸ ವ್ಯಾಪಾರ ಇತ್ಯಾದಿ ಯಾವ ಕಾರ್ಯಗಳನ್ನು ಮಾಡಬಾರದು. ಅದಕ್ಕೆ ಈ ಮಾಸಕ್ಕೆ ಮಲಮಾಸ ಎಂದು ಕರೆಯುತ್ತಾರೆ. ಅಧಿಕ ಮಾಸವು ಕೇವಲ ಭಗವಂತನಿಗಾಗಿಯೇ ಮೀಸಲಿಡಬೇಕು. ಅಂದರೆ ಭಗವಂತನ ಪೂಜೆ, ಜಪ, ಪಾರಾಯಣ, ದಾನ, ವ್ರತ, ಉಪವಾಸ ಹೀಗೆ ವ್ರತಗಳನ್ನು ಆಚರಿಸಬೇಕು. ಅಧಿಕ ಮಾಸದಲ್ಲಿ ಪ್ರತಿನಿತ್ಯ ಭಗವದ್ಗೀತೆ, ಭಾಗವತ ಪುರಾಣ, ವಿಷ್ಣು ಪುರಾಣ ಹೀಗೆ ಭಗವಂತನ ಮಹಿಮೆಯನ್ನೊಳಗೊಂಡ ಪುರಾಣವನ್ನು ಕೇಳಬೇಕು. ಈ ಮಾಸಕ್ಕೆ ಪುರುಷೋತ್ತಮ ರೂಪಿ ಭಗವಂತನು ನಿಯಾಮಕನಾಗಿದ್ದು, ಆದ್ದರಿಂದ ಈ ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಅಧಿಕ ಮಾಸದಲ್ಲಿ ವಿಷ್ಣುವಿನ ವಿಶೇಷ ಪೂಜೆಯನ್ನು ಮಾಡಬೇಕು. ಈ ಮಾಸಕ್ಕೆ ಆಧ್ಯಾತ್ಮಿಕವಾಗಿ ಬಹಳ ಮಹತ್ವವಿದೆ. ಅಧಿಕ ಮಾಸದಲ್ಲಿ ವಿಶೇಷವಾಗಿ 33 ಅತಿರಸ ಅಂದರೆ ಅಪೂಪದಾನವನ್ನು ಕೊಡಬೇಕು. ಈ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಮಾಡುವುದರಿಂದ ಅನಂತ ಕೋಟಿ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಅಧಿಕಸ್ಯ ಅಧಿಕ ಫಲಂ ಎಂದು ಹೇಳಿದಂತೆ ಈ ಅಧಿಕ ಮಾಸದಲ್ಲಿ ಮಾಡುವ ಭಗವಂತನ ಎಲ್ಲ ಪೂಜೆ, ಜಪ, ದಾನ ಹಾಗೂ ಭಗವಂತನ ಮಹಿಮೆಯ ಪುರಾಣಗಳ ಶ್ರವಣವನ್ನು ಮಾಡುವುದರಿಂದ ಅನಂತ ಕೋಟಿ ಪುಣ್ಯವು ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ನಮ್ಮ ಮುಂದಿನ ವಿಡಿಯೋದಲ್ಲಿ ಅಧಿಕ ಮಾಸದಲ್ಲಿ ಹಾಕುವ ರಂಗೋಲಿ ಹಾಗೂ ವಿಶೇಷ ದಾನ ಧರ್ಮಗಳ ಕುರಿತು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ.